ಆರ್ಆರ್ ನಗರದಲ್ಲಿ ಆಕೆ ಹೆಸರಿಗೆ ಒಂದು ಖದರಿತ್ತು. ಡಿಕೆ ಸುರೇಶ್ ಅಣ್ಣನ ತಂಗಿ ಅಂತ ಹೇಳಿಕೊಂಡು ಅಟ್ಟಕ್ಕೇರಿದ್ಲು. ಆದ್ರೀಗ ಮಾಡಬಾರದನ್ನ ಮಾಡಿ ಖಾಕಿ ಮುಂದೆ ಕೈಕಟ್ಟಿ ನಿಂತಿದ್ದಾಳೆ. ಚಿನ್ನದ ಮಾತುಗಳನ್ನಾಡಿ ಚಿನ್ನಕ್ಕೆ ಕನ್ನ ಹಾಕಿದ್ಲು. ಡಿಕೆ ಸುರೇಶ್ ನನ್ನಣ್ಣ ಅಂತ ಹೇಳಿ ಏರಿಯಾದಲ್ಲಿ ಹವಾ ಎಬ್ಬಿಸಿದ್ಲು. ಆದ್ರೀಗ ಮಾಡಿದ್ದುಣ್ಣೋ ಮಾರಾಯ ಎಂಬಂತೆ ಜೈಲು ಕಂಬಿ ಎಣಿಸ್ತಿದ್ದಾಳೆ. ಗೋಲ್ಡ್ ವಂಚಕ್ಕೆ ಐಶ್ವರ್ಯ ಹರೀಶ್ ಪೊಲೀಸ್ ಕಸ್ಟಡಿಗೆ. ಪ್ರಕರಣದ ಹೆಚ್ಚಿನ ತನಿಖೆ ಹಿನ್ನೆಲೆ 8 ದಿನ ಖಾಕಿ ಸುಪರ್ದಿಗೆ. ವರಾಹಿ ಜುವೆಲ್ಲರ್ ಶಾಪ್ ಮಾಲೀಕರಿಗೆ ವಂಚಿಸಿದ ಆರೋಪದಲ್ಲಿ ಐನಾತಿ ಐಶ್ವರ್ಯಗೌಡ ಆಕೆಯ ಗಂಡ ಹರೀಶ್ನನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಆದ್ರೀಗ ಹೆಚ್ಚಿನ ವಿಚಾರಣೆಗಾಗಿ ಚಂದ್ರ ಲೇಔಟ್ ಪೊಲೀಸರು 8 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಸದ್ಯ ದಂಪತಿಗೆ ಖಾಕಿ ಡ್ರಿಲ್ ನಡೆಸಿದ್ದು ಹೆಚ್ಚಿನ ಮಾಹಿತಿ ಹೊರಕಕ್ಕಿಸುತ್ತಿದ್ದಾರೆ. ಇನ್ನು ಖಾಕಿ ಕೈಗೆ ಸಿಕ್ಕಿ ಬೀಳದ ಮಿಮಿಕ್ರಿ ಧರ್ಮ. ಇನ್ನು ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಿಮಿಕ್ರಿ ಆರ್ಟಿಸ್ಟ್ ನಟ ಧರ್ಮ ಪೊಲೀಸರ ಕೈಗೆ ಸಿಕ್ತಿಲ್ಲ. ಮನೆಗೆ ನೋಟಿಸ್ ಅಂಟಿಸಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ. ಧರ್ಮನ ಈ ನಡೆ ಅನುಮಾನ ಹೆಚ್ಚಿಸಿದ್ದು ಪೊಲೀಸರು ಕೂಡ ಆತನಿಗಾಗಿ ತಲಾಶ್ ಮುಂದುವರೆಸಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಡಿಕೆ ಸುರೇಶ್ ಪತ್ರ. ಮತ್ತೊಂದು ಕಡೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿರುವ ಡಿಕೆ ಸುರೇಶ್ ಐಶ್ವರ್ಯ ನನ್ನ ಹೆಸರು ದುರುಪಯೋಗ ಮಾಡಿಕೊಂಡಿದ್ದಾಳೆ. ಹಲವರಿಗೆ ಚಿನ್ನ ಹಣ ವಂಚನೆ ಮಾಡಿರುವುದು ಗೊತ್ತಾಗಿದೆ. ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಸದ್ಯ ಡ್ರಿಲ್ ನಡೆಸುತ್ತಿರುವ ಪೊಲೀಸರಿಂದ ಇನ್ಯಾವ ಮಾಹಿತಿ ಹೊರಬೀಳುತ್ತೋ ಕಾದು ನೋಡಬೇಕು. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.